ಶರಣಿ ವೆಲ್ಕಮ್ ಬ್ಯಾಕ್ ಟು ಅನ್ನ ಸಂತೋಷ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ 2 ಗಂಟೆಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಊಟ ಮಾಡೋದು ಲೇಟ್ ಆಯ್ತು. ಸೊ ಹಿಂಗಾಗಿ ಇವಾಗ 2:20 ಹಿಂಗೆ ಆಗಕ್ಕೆ ಬಂದೈತಿ. ಸೊ ನಮ್ಮ ಮನೆಯವ್ರ ವಿಡಿಯೋದಾಗ ಬರೋವಲ್ರೆ ಜಲ್ದಿ ಹೋಗಿ ಬೈಕ್ ತೆಗಿತೇನೆ ಅಂತಂದು ಹೇಳಿ ಹೊಂಟಾರ. ಬರ್ರಿ ಇವತ್ತು ಹಿಂಗೆ ವಿಡಿಯೋದಾಗ ಏನು ಸ್ಪೆಷಲ್ ಐತಿ ಅಂತಂದು ಹೇಳಿ ತೋರಿಸ್ತೀನಿ. ಇಲ್ಲ ನೋಡ್ರಿ, ಅದು ಫುಲ್ ಅವ್ರ ರಾಣಿನ ಒರೆಸ್ಕೊಂಡು ಹೊಂಟಾರದ. ನನಗೂ ಇಷ್ಟು ಕೇರ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಬಟ್ ಇದಕ್ಕೆ ಮಾತ್ರ ಮಾಡ್ತಾರಿಪ್ಪ. ಆ್ಯಕ್ಚುಲಿ ಬೈಕಲ್ಲಿ ಅಕ್ಕಿ ಅನ್ಸುತ್ತೆ, ನಾನೇನು ಲಕ್ಕಿ ಅಲ್ಲ ಬಿಡ್ರಿ. ಯಾಕಂದ್ರೆ ಅದಕ್ಕೆ ಮಾಡಿದಷ್ಟು ಕೇರ್ ನನಗೆ ಮಾಡಲ್ಲ ಅವರು. ಸೊ ಇಲ್ಲಿ ನಂಗೆ ಬೈಕ್ ಮೇಲೆ ಹೋಗೋಕ್ಕೆ ಯಾಕೆ ಇಷ್ಟ ಆಗಲ್ಲ ಅಂದರೆ ಈ ಹೆಲ್ಮೆಟ್ ಸಂಬಂಧಿಪ್ಪ. ನಾನು ಮೊದಲೇ ಹೆಲ್ಮೆಟ್ ಹಾಕೊಂಡು ಹೋಗಿ ಇಲ್ಲ ಏನಿಲ್ಲ, ಆಮೇಲೆ ಎಲ್ಲ ಹೇರ್ ಸ್ಟೈಲ್ ಹಾಳಾಗ್ತದೆ. ಬಟ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಮಾಮರ್ ಹಿಡಿತಾರೆ. ಸೊ ಬೇಜಾರಿಪ್ಪ, ನನಗೆ ಬೇಜಾರಿಂದ ಹಾಕ್ಕೊಂಡು ಹಾಕ್ಕೊಳ್ಳಿ ಬೇಡ. ಬಟ್ ಇಂಟ್ರೆಸ್ಟ್ ಇಲ್ಲ ಅಂದರೂ ಹಾಕೋತೀನಿ ರೀ, ಯಾಕಂತಂದ್ರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಸೊ ಇಷ್ಟ ಇಲ್ಲ ಅಂದರೂ ಹಾಕ್ಕೊಂಡು ಹೋಗ್ಬೇಕು ನೋಡ್ರಿ ಬೈಕಿನ ಸಿಟಿ ಒಳಗೆ. ಆದರೆ ಹುಬ್ಬಳ್ಳಿ ಧಾರವಾಡ ಆದ್ರೆ ಫ್ರಂಟ್ ಇದ್ದವ್ರು ಇಷ್ಟ ಹಾಕೋತಾರೆ, ಬ್ಯಾಕ್ ಇದ್ದವ್ರಿಗೆ ಏನು ನಡೀತೈತಿ. ಬಟ್ ಸಿಟಿ ಒಳಗೆ ಅದೇವಂದ್ರೆ ಮತ್ತು ಸಿಟಿ ರೂಲ್ಸ್ ಫಾಲೋ ಮಾಡಲೇಬೇಕು. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಈ ಬೆಂಗಳೂರು ವೆದರ್ ಅಂತೂ ನಂಬಕ್ಕಾಗಲ್ಲ ನೋಡ್ರಿ. ಬೆಳಗ್ಗೆಲ್ಲ ಫುಲ್ ಮಳೆ ವಾತಾವರಣ, ಇವಾಗ ನೋಡಿದ್ರು ಬಿಸಿಲು. ಹೊರಗೆ ಬಂದ ತಕ್ಷಣ ಬೆಂಗಳೂರಾಗಂತೂ ಭಾಳ ನೀರಿನ ಪ್ರಾಬ್ಲಮ್ ಆಗತ್ತೈತೆ ರೀ. ಸೊ ವಾಟರ್ ಟ್ಯಾಂಕ್ ಹೊರಗೆ ಬಂದ ತಕ್ಷಣ ನಾನು ಜಾಸ್ತಿ ವಾಟರ್ ಟ್ಯಾಂಕ್ನ ನೋಡಂತೀನಿ. ಯಾಕಂತಂದ್ರೆ ಇಲ್ಲಿ ಕಾವೇರಿ ನೀರು ಸಪ್ಲೈ ಆಗಾಕತ್ತಿಲ್ಲ ರೀ. ಮೊನ್ನೆಂತರೂ ಒಂದು ದಿನ ನೀರೇ ಬಂದಿದ್ದಿಲ್ಲ. ನಮ್ಮ ಮನೆಯಾಗಂತೂ ಭಾರಿ ಪ್ರಾಬ್ಲಮ್ ಆಗಿತ್ತು. ಆ್ಯಕ್ಚುಲಿ ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಹೊಂಟೀವಿ, ಯಾಕಂತಂದ್ರೆ ನಾವು ಹೊಂಟಿರೋ ಪ್ಲೇಸ್ ಕಡೆ ಇದು ಇಲ್ಲರಿ, ಏನದು ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಗಾಡಿ ಪಾರ್ಕಿಂಗ್ಗೆ. ಸೊ ಇಲ್ಲೇ ಪಟ್ಟಂದ್ರ ಹಗ್ರಾರ ಮೆಟ್ರೋ ಸ್ಟೇಷನಿಗೆ ಬಂದು ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಹೊಂಟೇವಿ ನೋಡ್ರಿ. ನೋಡ್ರಿಪ್ಪ ಆಲ್ರೆಡಿ ಎಷ್ಟು ಗಾಡಿ ಹಚ್ಚಾರಿಲ್ಲೇ ಅಂದ್ರೆ ಹಚ್ಚಾಕ ಜಾಗ ಇಲ್ಲೇ ಇಲ್ಲ. ಈಗ ಗುದ್ದಾಡ್ ಹಚ್ಚಾತಾರ ಅದ್ರಾಗ. ಫೈನಲಿ ಒಟ್ಟೆಲ್ಲ ಒಂದು ಕಡೆ ಜಾಗ ಮಾಡಿ ಹಚ್ಚಿದ್ರು. ಮನೆ ಬಿಟ್ಟು ಬರೋದು ಒಂದು ಕಡೆ ಚಿಂತೆ ಆದ್ರೆ ಬಂದ ಮೇಲೆ ಬೈಕ್ನೆಲ್ಲಿ ಪಾರ್ಕ್ ಮಾಡೋದು ಅಂತಂದು ಹೇಳಿ ಚಿಂತೆ. ಸೊ ಹೋಗಿ ಇಲ್ಲೇ ಪಾರ್ಕ್ ಮಾಡಿ ಹೊಂಟೇವಿ ನೋಡ್ರಿ ನಾವು ಇವಾಗ ಮೆಟ್ರೋ ಹತ್ರ. ಟೈಮ್ ಕವರ್ ಮಾಡ್ಬೇಕಂತಂದು ಹೇಳಿ ಒಟ್ಟ ಬಂದೇವ್ರಿ. ನೋಡಂಬರ್ರಿ ಏನಕ್ಕೈತೆ. ಇವತ್ತು ಮೆಟ್ರೋ ಸ್ಟೇಷನ್ ಖಾಲಿ ಐತ್ರಿಪ್ಪ. ಎದಕ್ಕನ ಅದೇ ವೀಕ್ ಡೇಸ್ನಾಗ ಬಂದಿದ್ರೆ ಮುಗೀತು ನನ್ನ ಕತೆ ಇಲ್ಲಿ. ಮೊದಲೇ ಟೈಮ್ ಕಡಿಮೆ ಇತ್ತು ರೀ. ಸೊ ಹಿಂಗಾಗಿ ಬಂದ ತಕ್ಷಣ ನಮ್ಗೆ ಮೆಟ್ರೋ ಸಿಕ್ತು. ಅದು ಒಂಥರ ಏನೋ ಖುಷಿ ಅನ್ನಿಸ್ತು. ಇವಾಗ ನೋಡಿದ್ರಲ್ಲ ಮೆಟ್ರೋ ಎಷ್ಟು ಖಾಲಿ ಇತ್ತು ಸ್ಟಾರ್ಟಿಂಗ್ ನಾವು ಹತ್ತಾಗ. ಬಟ್ ನೆಕ್ಸ್ಟ್ ತೋರಿಸ್ತೀನಿ ತಡ್ರಿ ನಿಮ್ಗೆ ಹೆಂಗೆ ಆಗೈತಿ ಅಂತಂದೇಳಿ. ಹೋಗ್ತಾ ನೋಡ್ರಿ ಮೆಟ್ರೋ ಎಷ್ಟು ರಶ್ ಆಯ್ತು ಅಂತಂದ್ರೆ ನೀವು ನೋಡಾಕತ್ತೀರಿ. ಇಲ್ಲೇ ಮುಂಚೆಗೆ ತೋರಿಸ್ದಾಗ ಎಷ್ಟು ಖಾಲಿ ಇತ್ತು, ಇವಾಗ ಎಷ್ಟು ರಶ್ ಆಯ್ತು ಅಂತ. ಡಿಸ್ಟ್ರಿಕ್ಟ್ ನೋಡ್ರಿ, ಇಲ್ಲಿ ಜಾತ್ರೆ ಅದೆಷ್ಟು ಮಂದಿ ಓಡಾಡೋರು ಅದಾರ ನೋಡ್ರಿ. ಇಲ್ಲಿ ಜಾತ್ರೆ, ನಾವು ಜಾತ್ರೆ ಒಳಗದೀವಿ. ದಿನ ನಮ್ಮ ಕಡೆ ಬಂದಿದ್ದು ಗೊತ್ತಾಗೋದು. ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಯಾವ ಎಷ್ಟು ರಶ್ ಐತೆ ನೋಡ್ರಿಪ್ಪ ಮೆಟ್ರೋ ದೇವ್ರೆ. ಆ್ಯಕ್ಚುಲಿ ನಾವು ಇವಾಗ ಹೊಂಟಿರೋದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆ. ಸೊ ಹೀಗಾಗಿ ಪರ್ಪಲ್ ಲೈನ್ ಮೆಟ್ರೋ ಇಳ್ಕೊಂಡು ಇವಾಗ ಗ್ರೀನ್ ಲೈನ್ ಮೆಟ್ರೋ ಹತ್ತಾಗತ್ತೀವಿ. ನೋಡಿದ್ರೆ ಗೊತ್ತಾಗತ್ತೈತಿ ಇಲ್ಲಿ ಮೆಟ್ರೋನು ಫುಲ್ ಅಂದ್ರೆ ಫುಲ್ ರಶ್ ಆಗ್ಯಾವ್ರಿಪ್ಪ. ಅದ್ರಾಗ ಹೋಗ್ಬೇಕು ಇವಾಗ. ಸೀಟ್ ಸಿಕ್ಕರೆ ನಂಗೆ ಕೊಡ್ತಾರಿಲ್ರಿ, ಅವ್ರು ಕೊಡ್ತಾರೆ ನೋಡಿ. ಮೆಟ್ರೋ ಅಂತೂ ನೋಡೋ ಅಕ್ಕರಿಲ್ಲ. ಅಲ್ಲದೇವ್ರಿ ನಾವು ಇವಾಗ ಯಾವ ಸ್ಟೇಷನ್ ಕಡೆ ಇದ್ದೀವಿ? ಅಲ್ಲಿಗೆ ಯಾಕೆ ಮೆಟ್ರೋ ಸ್ಟೇಷನ್ ಅಲ್ಲೇ ಟೀ ಕುಡಿಬೇಕನ್ನತ್ತಿದ್ರೆ, ಬಟ್ ಇಲ್ಲಿ ಟೀ ಸಿಗ್ಲಿಲ್ಲ, ಕಾಫಿ ಸಿಕ್ತ್ರಿ. ಸೊ ಕಾಫಿ ತಗೊಳ್ಳೋಣ ಬರ್ರಿ. ಎಷ್ಟು ಒಂದ ತಗೋರಿ. ಶುಗರ್ಲೆಸ್ ಇವತ್ತೆಲ್ಲಿ ಬಂದೀವಿ ಅಂತಂದ್ರೆ ಲಾಲ್ಬಾಗ್ ಫ್ಲೇವರ್ ಶೋಗೆ ಬಂದೀವಿ ನೋಡ್ರಿ. ಆನ್ಲೈನ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಕ್ಯಾನರ್ನು ಕೊಟ್ಟಾರ. ಆಮೇಲೆ ಇಲ್ಲೇ ಜೈವಿಕ ಸಂತೆ ಅಂತ ಏನೋ ಐತಿ. ಆಮೇಲೆ ಈ ಕಡೆ ನಾವು ಎಂಟ್ರಿ ಟಿಕೆಟ್ ಈ ಕಡೆ ತಗೋಬೇಕು. ತಗೊಳ್ಳೋಣ ಬ್ಯಾಕ್. 100 ರೂಪೀಸ್ ಟಿಕೆಟ್ ಐತಿ. ಒಳಗೆ ಏನೇನು ಐತಿ ಅಂತಂದು ಹೇಳಿ ಎಲ್ಲ ಕೊಟ್ಟಾರ ನೋಡ್ರಿ. ಇಲ್ಲೇ ಎಲ್ಲ ಸ್ಟಾಲ್ಸ್ ಅದಾವ್ರಿ. ಸೊ ನೀವೇನು ಹೊರಗಿಂದ ತರೋದೇನು ಅಲೋ ಮಾಡಲ್ಲ ಇಲ್ಲಿ. ನೋಡ್ರಿ ಎಷ್ಟು ಜನ ಹೊಂಟಾರ ಇಲ್ಲಿ. ಸಾವಿರಾರು ಜನ ವೀಕ್ಷಣೆಗಾಗಿ ಆಗಮಿಸಿದ್ದು ತಮ್ಮ ಬಳಿ ಇರುವ ಬೆಲೆ ಬಾಳುವ ಒಡವೆಗಳ ಬಗ್ಗೆ
ಎಚ್ಚರಿಕೆಯಿಂದ ಇರುವುದು ಜೇಬುಗಳ ಆಕ್ಚುಲಿ ಇಲ್ಲೇ ಪಾರ್ಕ್ ಒಳಗೆ ಇವನ್ ಬಾಟಲ್ ಸಮೇತ ಅಲೋ ಮಾಡಲ್ರಿ, ಬಟ್ ಎಲ್ಲ ಇಲ್ಲಿ ಸಿಗತ್ತ. ಮೀನ್ಸ್ ತಿನ್ನಾಕದೆಲ್ಲ ಸಿಗ್ತಾವ. ಏನೋ ಫನಿಯಾಗಿ ಮಾಡಾಕತ್ತಾರ. ಒಟ್ಟು ನೋಡ್ಬೋದು ನೀವು ಎಷ್ಟು ಜನ ಅಂತಾರ ಅಂತಂದ್ರೆ ಆ್ಯಕ್ಚುಲಿ ಇವಾಗ ಬರೋದ ಚಲೋ ಅನ್ನಿಸ್ತು ನನಗೆ. ಒಂದು ವೇಳೆ ಜಲ್ದಿ ಬಂದಿದ್ರು ಬಿಸಿಲು ಭಾಳ ಇತ್ರಿಪ್ಪ. ಸೊ ಇವಾಗ ಅದ್ರ ಗೋಲ್ಡನ್ ಮೂನ್ ಇರುತ್ತಲ್ಲ ಅದಕ್ಕೆ ರೀ ಬರ್ರಿ. ಆ್ಯಕ್ಚುಲಿ ನಾವು ಮೊನ್ನೆ ಇಲ್ಲಿ ಇದಕ್ಕೆ ಬಂದಿದ್ವಿ ನೋಡ್ರಿ, ಬಸವನ ಗುಡಿಗೆ. ಅವಾಗ ಇಲ್ಲಿ ಬರ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಲಿಲ್ಲ ನಮಗೆ. ಬಟ್ ಇವಾಗ ಬಂದ್ವಿ. ಅವಾಗ ಬರಲಿಲ್ಲದ ಚಲೋ ಆತ್ರಿಪ್ಪ. ಇವಾಗ ಬರೋಕ್ಕಾತ್ ನಮಗೆ, ಇಲ್ಲಾಂದ್ರೆ ಅಕ್ಕಿದ್ದಿಲ್ಲ ಮತ್ತು ನೋಡೇ ಬಿಡೋದು ಬಿಟ್ಬಿಡ್ತಿದ್ವಿ. ಬಟ್ ಇದು ಫ್ಲವರ್ ಶೋ ಈ ಥರ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಅಷ್ಟೇ ಅರೇಂಜ್ ಮಾಡಿರ್ತಾರೆ ಅವರು. ಇಲ್ಲ ನೋಡ್ರಿ ಎಷ್ಟು ಚಂದ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋ ಅಂತಾರೆ ಅವರು. ನೋಡ್ರಿಪ್ಪ ಒಂದು ಸ್ವಲ್ಪ ಡಿಫ್ರೆಂಟ್ ಐತೆ ಅನ್ಸತೈತಿ ನನಗೆ. ಬಡ್ಡಿ ಗಿಡ್ಡಿ ಎಲ್ಲ ನೋಡಿಬಿಟ್ರೆ ಅದ್ರದ್ದು ಒಂದು ಸ್ವಲ್ಪ ಏನೋ ಬೇರೆ ಥರನ ಅನ್ಸಾಗೈತೆ ನನಗೆ. ಏನೋ ವೈಟ್ ಸಿಲ್ಕ್ ಕಾಟನ್ ಟ್ರೀ ಅಂತ ನೋಡ್ರಿ, ಬಿಳಿ ಬುರುಗದ ಮರ ಹೆಂಗೈತೆ ನೋಡ್ರಿಪ್ಪ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಇದು ಎಷ್ಟು ದೊಡ್ಡದು ಹಬ್ಬೈತೆ ನೋಡ್ರಿ. ಇವ್ರಿಗೇನೋ ಪೈನಾಪಲ್ ತಿನ್ನಂಗೆ ಅಂತಂತಿ. ಸೊ ಪೈನಾಪಲ್ ತೊಗೊಳಕತ್ತಾರ. ಅದು ಏನೇ ಹೇಳ ಅಂತಿದ್ರಲ್ಲ ಅನಾನಸ್ ಬಗ್ಗೆ. ಇದು ಅನಾನಸ್ಗೆ 50 ರೂಪಾಯಿ. ಯಾವ ಈಗ 2 ಪೀಸು. ಹಾಂ, ನಾ ಸಣ್ಣಕ್ಕಿದ್ದಾಗ 1 ರೂಪಾಯಿ ಇತ್ತು. ನಾ ಸಣ್ಣದಾಗ 2 ರೂಪಾಯಿನ ಇತ್ತು. ಆಲ್ಮೋಸ್ಟ್ ನಂದ 1 ಅಲ್ರಿ, ನಂದ 1 ರೂಪಾಯಿ ಇತ್ತು. ಇವ್ರು ನಂಕಿಂತ ದೊಡ್ಡವ್ರು, ಇವ್ರದ್ದು ಅದಕ್ಕಿಂತ ಕಡಿಮೆ ಇರ್ತೈತಿಲ್ರಿ. 2 ರೂಪಾಯಿ ಇತ್ತು ಅಂತ ಹೇಳತ್ತಾರ. ಬರೀ ಹಿಂಗೆ ಉಲ್ಟಾ ಪಲ್ಟಾ ಅನ್ಸತ್ಸ. ಕಾಸ್ಟ್ಲಿ ಐತ್ರಿಪ್ಪ ಇಲ್ಲೆಲ್ಲ. ನೋಡ್ರಿ ಎಷ್ಟು ಚಂದ ಕುಂತ್ಕೊಂಡಾರ. ಟ್ರೀ ಪೋಸಿಲ್ ಅಂತ ಇದನ್ನು ಇಟ್ಟಾರ ನೋಡ್ರಿ ಇಲ್ಲಿ, ವಸ್ತು ಪ್ರದರ್ಶನ. ಸಾರಿ, ಫಲಪುಷ್ಪ ಪ್ರದರ್ಶನದಲ್ಲಿ ಇದೆ ನೋಡ್ರಿ ಎಷ್ಟು ಚಂದ ಐತಿ ಇಲ್ಲೇ. ಆ್ಯಕ್ಚುಲಿ ಇಲ್ಲಿ ನೋಡ್ರಿ ಫುಲ್ ಸನ್ಫ್ಲವರ್ ಮಸ್ತ್ ಐತಿ ನೋಡ್ರಿ. ನೋಡ್ರಿ ಬಿಗ್ ಬಾಸ್ದ ಅಡ್ವರ್ಟೈಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರೀ. ಏನೋ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು ಇಲ್ಲೇ ಕೊಟ್ಟಾರ ಅವರು. ಡೆಮೋ ಶೋ ಐತೋ ಏನೋ. ಸೊ ಫುಲ್ ರಶ್ ಐತ್ರಿಪ್ಪ. ನೋಡಂಬರಿ ಏನೈತೆ ಅಂತ. ಸ್ವಲ್ಪ ಇಷ್ಟನಾ? ಪೂರ್ತಿ ಯಾರಿಷ್ಟ? ಎಲ್ಲ ನೋಡ್ರಿ ಫುಲ್ ಇಂಟರ್ವ್ಯೂ ಮಾಡಕತ್ತಾರ ರೀ. ನಮ್ಮ ಹಿತ್ತಲಾಗೂ ಇರ್ತಾವ ಡೈರೆಗೂ ಅಂತಂದೇಳಿ. ಎಷ್ಟು ಬಸ್ ಇದೆ ಎಲ್ಲ ಕಲರ್. ಆ್ಯಕ್ಚುಲಿ ನಾವು ನೋಡಕ್ಕೆ ಬಂದಿದ್ದು ಫ್ಲವರ್ ಶೋ ಸಿಗ್ತಾನೆ ಇಲ್ರಿ. ಇನ್ನೂ ಭಾಳ ಇಲ್ಲೇ ಮುಂದೈತಿ. ಬಟ್ ಹಂಗೆ ಮಿಡಲ್ ಏನೇನು ಆಗ್ತಾವಲ್ಲ ಅವನ್ನೆಲ್ಲ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ಬರಾಕತ್ತೀವಿ ನಾವು. ಬರ್ರಿ ಇವಾಗ ನಾವು ಆ್ಯಕ್ಚುಲಿ ಹುಬ್ಳಿ ಒಳಗೆ ಗ್ಲಾಸಸ್ ಕೇಳಿದೆ, ಬೆಂಗಳೂರೊಳಗೆ ಗ್ಲಾಸಸ್ ಐತಂತ. ಸೊ ನೋಡಂಬರಿ ಗ್ಲಾಸಸ್ ಏನೋ ಎಲಿವೇಟರ್ದು ಅಡ್ವರ್ಟೈಸ್ಮೆಂಟ್ ಅಂತ್ರಿಪ್ಪ. ಬ್ಯಾಂಗ್ಳೂರ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ರಶ್ ಐತಿ ಅಂತಂದು ಹೇಳಿ. ಬರ್ರಿ ನೋಡೋಣ ಇವಾಗ ಫ್ಲವರ್ ಶೋ. ಬರೀ ಲೆಟ್ಸ್ ಎಕ್ಸ್ಪ್ಲೋರ್ ಲಾಲ್ಬಾಗ್ ಫ್ಲವರ್ ಶೋ. ಈ ಫ್ಲವರ್ ಶೋದು ಥೀಮ್ ಬಂದುಬಿಟ್ಟು ಗಂಗ ಸಾಮ್ರಾಜ್ಯ ವೈಭವ ಅಂತಂದೇಳಿ. ಸೊ ಹಿಂಗಾಗಿ ಇಲ್ಲೆಲ್ಲ ಫುಲ್ ಗಂಗರ ಸಾಮ್ರಾಜ್ಯದನ್ನು ಡೆಕೋರೇಟ್ ಮಾಡ್ಯಾರಿ ಫುಲ್ ಫ್ಲವರಿಂದ. ಅಲ್ಲೇ ಒಳಗೆ ಹೋಗಿ ನೋಡ್ಬೇಕಂತಂದ್ರೆ ನೋಡ್ರಿ ಎಷ್ಟು ದೊಡ್ಡ ಕ್ಯೂ ಐತಿ ಇಲ್ಲೇ. ಯಪ್ಪ, ಈಗ ನಾವು ಹಚ್ಬೇಕು ಈ ಕ್ಯೂ ಅಂದರೆ ಗೊತ್ತಾಗುತ್ತೆ ನಮಗೆ ಅದೇನು ಆ್ಯಕ್ಚುಲ್ ಫ್ಲವರ್ ಶೋ ಅಲ್ಲಿ ಮಾಡಾಕ್ತಾರ ಅಂತಂದೇಳಿ. ಸೊ ಬರೀ ಕ್ಯೂ ಹಚ್ಚಿ ತೋರಿಸ ನಮ್ಗೆ. ಅಷ್ಟು ದೊಡ್ಡ ಕ್ಯೂ ಒಳಗೆ ನಾವೆಲ್ಲ ರೀ. ನಾನು ಇವ್ರ ಹೆಸರು ಎಷ್ಟು ನೀಟಾಗಿ ಬರ್ಕೊಂಡೀನಿ, ಅವ್ರು ನನ್ನ ಹೆಸರು ಹಿಂಗೆ ಬರ್ಕೊಂಡು ಕಚ್ಚಿ ಪಿಚ್ಚಿ ಡಿಸಿಪ್ಲಿನೇ ಇಲ್ಲ. ಕುಚ್ಚು ಪುಚ್ಚು ಅಂತ ಬರಿಬೇಕಿತ್ತು. ನಿಯರ್ ಬಂದೇವಿ. ಹೋಗಿ ಬೇಗ
ಇದೇ ನೋಡ್ರಿ ಲಾಲ್ಬಾಗ್ದು ಫ್ಲವರ್ ಶೋ. ಇದು ಫ್ಲವರಿಂದ ಮಾಡ್ಯಾರ ಅಂತಂದು ಹೇಳಿ ಅನ್ಸಕತ್ತೇ ಇಲ್ಲ ನಮ್ಗೆ ದೂರಿಂದ ನೋಡಕತ್ರೆ. ಸೊ ಅಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ. ನಾ ಆವಾಗಲೇ ಹೇಳಿದ್ನಲ್ಲ ಫುಲ್ ಗಂಗಾ ಸಾಮ್ರಾಜ್ಯದ ಇಲ್ಲೇ ಡೆಕೋರೇಟ್ ಮಾಡ್ಯಾರ. ಅಲ್ಲಿ ಯಾರ್ಯಾರು ರಾಜರುಗಳು ಎಲ್ಲ ಬರ್ತಾರೆ ನೋಡ್ರಿ, ಅವ್ರದ್ದು ಮತ್ತು ಅವ್ರದ್ದು ಸಾಮ್ರಾಜ್ಯ ಪ್ರತಿಯೊಂದನ್ನು ವಿತ್ ವೆರೈಟಿ ಆಫ್ ಫ್ಲವರ್ಸಿಂದ ಡೆಕೋರೇಟ್ ಮಾಡ್ಯಾರ. ಅಷ್ಟು ಚೆನ್ನಾಗಿ ಕಾಣತೈತೆ ನೋಡ್ರಿ ಅದು. ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಅದ ಇಲ್ಲೇ ಆರ್ಗನೈಸ್ ಎಷ್ಟು ಚಂದ ಅರೇಂಜ್ ಮಾಡ್ಯಾರ ನೋಡ್ರಿ. ಇಲ್ಲಿ ಎಷ್ಟು ಎಂಟ್ರೆನ್ಸ್ ಅಲ್ಲಿ ಕ್ರೌಡ್ ಮಾಡಬೇಡಿ, ಮುಂದೆ ಹೋಗಿ ಮುಂದೆ ಹೋಗಿ. ಸರ್ ಫೋಟೋಸ್ ಎಕ್ಸಿಟ್ ಅಲ್ಲಿ ತಗೊಳ್ಳಿ, ಹಿಂದೆ ಕ್ರೌಡ್. ಪ್ರತಿಯೊಂದು ಫ್ಲವರ್ ಕಡೆನೂ ಅದರ ಹೆಸರೆಲ್ಲ ಬರೆದು ಹಾಕ್ಯಾರಿ. ಅಷ್ಟು ಚಂದ ಅರೇಂಜ್ ಮಾಡಿದ್ರೆ ನೋಡಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು. ಇಲ್ಲೇ ನೋಡ್ರಿ ಮಸ್ತ್ ಅರೇಂಜ್ ಮಾಡ್ಯಾರ. ಇಲ್ಲೇ ಬ್ಯಾಟಲಿಂದ ವ್ಯೂ ಎಷ್ಟು ಚಂದ ಮಾಡ್ಯಾರ ಅವ್ರ. ರಿಯಲ್ ಯುದ್ಧನ ನಡೆಯತೈತಿ ಅನ್ಸತ್ತೆ, ಎಷ್ಟು ಚಂದ ಮಾಡ್ಯಾರ. ಪ್ರತಿಯೊಂದನ್ನು ಗಂಗರ ಸಾಮ್ರಾಜ್ಯದ ಎಕ್ಸ್ಪ್ಲೇನ್ ಮಾಡಿ ಹಾಕ್ಯಾರ ಇಲ್ಲಿ ಚಾರ್ಟ್ನಾಗ. ಇಲ್ಲಿ ಏನೇನು ಇದು ಡಿಫ್ರೆಂಟ್ ಟೈಪ್ ಆಫ್ ಹೂವು ಅರೇಂಜ್ ಮಾಡ್ಯಾರಲ್ರಿ, ಇವನ್ನೆಲ್ಲ ಬೇರೆ ಬೇರೆ ದೇಶದಿಂದ ತರ್ಸಾರಂತ್ರಿಪ್ಪ. ಭಾಳ ವೆರೈಟಿ ಫ್ಲವರ್ಸ್ ಅದಾವ ಇಲ್ಲೇ. ಸೊ ಅವನ್ನೆಲ್ಲ ಬೇರೆ ಬೇರೆ ದೇಶದಿಂದ ತರ್ಸಾರ ಅಂತ ಹೇಳತ್ತಿದ್ರು. ಆಮೇಲೆ ಇಲ್ಲಿ ನೋಡ್ರಿ ರಾಗಿಯಿಂದ ಹೆಂಗೆ ಮಾಡ್ಯಾರ ಇವರು, ಫುಲ್ ಡೆಕೋರೇಟ್ ಮಾಡ್ಯಾರ, ಚಂದ ಮಾಡ್ಯಾರ. ಶಾಸನ ನೋಡ್ರಿ ಎಷ್ಟು ಟೆಂಪಲ್ ನೋಡ್ರಿ. ಇದು ಒಂಥರ ಟೆಂಪಲ್ ಥರನೇ ಐತಿ. ಎಲ್ಲ ರಾಜರದ್ದು ಕೊಟ್ಟಾರ ನೋಡ್ರಿ ಇಲ್ಲಿ ಅಷ್ಟು ಚಿತ್ರ. ಹೆಂಗೈತ್ರಿ ಫ್ಲವರ್ ಶೋ? ಚೆನ್ನಾಗೈತಿ, ಆದ್ರೆ ಭಾಳ ಕ್ರೌಡೆಡ್ ಐತಿ. ಅಫ್ಕೋರ್ಸ್ ಮತ್ತು ವೀಕೆಂಡ್ ಎಲ್ಲ ಮತ್ತೆ ಕ್ರೌಡ್ ಇದ್ದೇ ಇರುತ್ತೆ. ಆದರೂ ಮತ್ತು ಇವಾಗ ರಜೆ ಇರೋದು, ಸೊ ಎಲ್ಲರೂ ಇವಾಗ ಬಂದ್ಬಿಟ್ಟಾರಿ. ಭಾಳ ಅಂದ್ರೆ ಭಾಳ ಕ್ರೌಡ್ ಐತೆ. ಆಮೇಲೆ ಕರೆಕ್ಟ್ ಮಾಡ್ಬೋಳ್ರಿ, ಒಂಥರ ಅಲ್ರಿ ಮಂದಿ ಕ್ರೌಡ್ ಇದು ಆಗಕ್ಕೆ ಏನಂತಾರೆ ಇದಕ್ಕೆ, ಕ್ರೌಡ್ ಕಂಟ್ರೋಲ್ ಬಿಡೋಕ್ಕಾಗತ್ತಿಲ್ಲ ಅವ್ರಿಗೆ. ಏನಂತ್ರಿ ಅದೇ ಇನ್ನೂ ಚೆಂದಾಗಿ ಆರ್ಗನೈಸ್ ಮಾಡಬಹುದಿತ್ತು, ಬಟ್ ಮಂದಿ ಕಂಟ್ರೋಲ್ ಆಗಲ್ರಿ. ವೀಕೆಂಡ್ ಒಳಗೆ ಆಗದೇ ಇಲ್ಲ. ಸೊ ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಗೊತ್ತನ್ರಿ ಗಂಗಾ ಸಾಮ್ರಾಜ್ಯದ ಬಗ್ಗೆ, ಗಂಗಾ ಡೈನಾಸ್ಟಿ ಗೊತ್ತಿಲ್ಲ, ಆದ್ರೆ ಭಾಳ ಟೂ ಮಚ್ ಇನ್ಫಾರ್ಮೇಶನ್ ಆಗಿತ್ತು. ಟೂ ಮಚ್ ಇನ್ಫಾರ್ಮೇಶನ್ ಅಲ್ಲ ರೀ. ಮತ್ತು ಒಂದು ಸಾಮ್ರಾಜ್ಯನ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಎಲ್ಲಾನು ಮಾಡ್ಬೇಕಂದ್ರೆ, ಬಟ್ ಎಲ್ಲಾನು ಕರೆಕ್ಟಾಗಿ ಮಾಡ್ಯಾರಿ. ಆದ್ರೆ ಅದ್ರ ಬಗ್ಗೆ ಪ್ರಾಪರ್ ನಾಲೆಜ್ ನಮಗೆ ಗೊತ್ತಿಲ್ಲಲ್ಲ, ಸೊ ನಮಗೇನೋ ಅಷ್ಟು ಅರ್ಥ ಆಗತ್ತಿಲ್ಲ. ಬಟ್ ಗೊತ್ತಿದ್ದವರು ಬಂದ್ರೆ ಅಫ್ಕೋರ್ಸ್ ಅರ್ಥ ಆಗೇ ಆಗುತ್ತೆ. ಗಂಗಾ ಡೈನಾಸ್ಟಿ ಫುಲ್ ಎಕ್ಸ್ಪ್ಲೇನ್ ಮಾಡ್ಯಾರಿ. ಎಷ್ಟು ವೆರೈಟಿ ಆಫ್ ಪ್ಲಾಂಟ್ಸ್ ತಂದಾರಿ ಅವರು. ಫ್ಲವರ್ಸ್ ಪ್ಲಾಂಟ್ಸ್ ಅಲ್ಲ, ಫ್ಲವರ್ಸ್ ಭಾರಿ ಭಾರಿ. ನೀವು ಏನರ ಬೆಂಗಳೂರಾಗಿದ್ರೆ ಇದು ಫ್ಲವರ್ ಶೋನ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸರ್ತಿ ಹೋಗಿ ನೋಡ್ಕೊಂಬರ್ರಿ. ಮಸ್ತ್ ಅಂದ್ರೆ ಮಸ್ತ್ ಅರೇಂಜ್ ಮಾಡ್ಯಾರ ಅವರು. ಚಾವುಂಡರಾಯ ಅಯ್ಯೋ, ಆ್ಯಕ್ಚುಲಿ ಹೊರಗೆ ಮಳೆ ಬರತೈತಿ, ಸೊ ಫುಲ್ ಕ್ರೌಡ್ ಆಗೈತಿಪ್ಪ ಎಲ್ಲರ. ಇಲ್ಲ ನೋಡ್ರಿ, ಗಂಗಾ ಅರಸರ ಮಹಾಮಂತ್ರಿ ಚಾವುಂಡರಾಯ. ಆ್ಯಕ್ಚುಲಿ ಹೊರಗೆ ಮಳೆ ಬರಾಕತ್ತೈತ್ರಿಪ್ಪ, ಹಂಗಾಗಿ ಫುಲ್ ಕ್ರೌಡ್ ಆಗಕತ್ತೈತಿ. ಬಟ್ ನಾವು ಜಲ್ದಿ ಎಕ್ಸಿಟ್ ಆಗ್ಬೇಕು. ಇವಾಗ ನೆಕ್ಸ್ಟ್ ಇರೋರ್ಗೂ ಆಪರ್ಚುನಿಟಿ ಕೊಡ್ಬೇಕು. ಸೊ ಇವಾಗ ಆಲ್ಮೋಸ್ಟ್ ನೋಡಿದ್ವಿ, ಈಗ ಎಕ್ಸಿಟ್ ಕಡೆನ ಹೊಂಟೀವಿ ನಾವು.
ಎಲ್ಲ ಫುಲ್ ಗಂಗಾ ಸಾಮ್ರಾಜ್ಯದ ಎಕ್ಸ್ಟೆಂಡ್ ಮಾಡ್ಯಾರ ಏನಿಲ್ಲ. ಆ್ಯಕ್ಚುಲಿ ನಾವು ಎಂಟ್ರಿ ಆಗಿದ್ದು ಆ ಸೈಡಿಂದ ಇವಾಗ ಸುತ್ತಾಗೆಲ್ಲ ನೋಡ್ಕೊಂಡ್ ಬಂದೀವಿ. ಇವಾಗ ಎಕ್ಸಿಟ್ ಇದು. ಅಲ್ಲಿ ನೋಡ್ರಿ ಎಷ್ಟು ಕ್ರೌಡ್ ಐತೆ. ಅಲ್ಲೇ ಯಾವುದೋ ಒಂದು TV ಚಾನಲ್ದವ್ರು ಬಂದಾರ. ಎಷ್ಟು ಕ್ರೌಡ್ ಆಗೈತೆ ನೋಡ್ರಿ. ಪಾಪ ಹೊರಗೆಲ್ಲ ಮಳೆ ಬರಾಕತೈತಿ. ಈ ಕಡೆ ಬಂದರೆ ಈ ಕಡೆ ಎಲ್ಲ ನೋಡ್ಕೊಂಡು ಬಂದ ಲಾಸ್ಟಿಗೆ ಹುಡುಗ ಐತಲ್ಲ ಹಿಡ್ದು ಆ್ಯಕ್ಚುಲಿ ಹೊರಗೆ ಮಳೆ ಬರೋದೈತಿ. ಬಟ್ ಆಲ್ಸೋ ಎಕ್ಸಿಟ್ ಆಗತ್ತೀವಿ. ಯಾಕಂದ್ರೆ ಪಾಪ ಹಿಂದಿರೋರಿಗೂ ಒಂದು ಚಾನ್ಸ್ ಸಿಗಲಿ ಅಂತಂದೇಳಿ. ಸೊ ಬರ್ರಿ. ಮಸ್ತ್ ಇತ್ತು ಫ್ಲವರ್ ಶೋ. ಹಾಯ್ ಆನಿ. ಇವಾಗ ಹೊರಗೆ ಬಂದ್ವಿರಿ. ನೋಡ್ರಿ ಇಲ್ಲಿನೂ ಎಷ್ಟು ಚಂದ ಫ್ಲವರ್ ಡೆಕೋರೇಷನ್ ಮಾಡ್ಯಾರ. ಬಟ್ ಮಳೆ ಒಂದು ಬರಾಕತೈತ್ರಿಪ್ಪ ನನಗೆ. ನೋಡ್ರಿ ಎಷ್ಟು ಮಸ್ತ್ ಡೆಕೋರೇಟ್ ಮಾಡ್ಯಾರ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ. ಇದು ಪಿಕಾಕ್ ಅಪ್ಪ ಮಸ್ತ್ ಆಗೈತಿ. ಒಂದು ಹಾಕ್ಯಾರ ನೋಡ್ರಿ ಇಲ್ಲಿ. ನಂಗೆ ಭಾರಿ ಇಷ್ಟ ಅದ. ನನಗೆ ಪಿಕಾಕ್ ಇಷ್ಟ ಆತ. ನಿಮಗೆ ಪಿಕಾಕ್ ಇಷ್ಟ ಆತ. ಇಲ್ಲಿಂದ ಒಂದು ತಗೊಂಡ್ಬಿಡ್ಲೇನ. ಬಟ್ ಅದು ಹಿಂದೆ ಮಾಡಿದ ಡೆಕೋರೇಷನ್ ಕಾಣಲ್ಲ. ಇದೇನ ಇದು ಆ ಕಡೆ ಹೋದ್ರೆ ಏನ್ ಬರ್ತೈತೆ ಸ್ಟಾಲ್ಸ್. ತಾತ್ಕಾಲಿಕವಾಗಿ ನಿರ್ಮಿಸಿರುವ ಲಾಲ್ ಬಾಗ್ ಪೊಲೀಸ್ ಹೊರ ಠಾಣೆಗೆ ಮಾಹಿತಿಯನ್ನು ನೀಡುವುದು. ನಿಮ್ಮ ಜೊತೆಯಲ್ಲಿ ಇಲ್ಲೆಲ್ಲ ಸ್ಟಾಲ್ಸ್ ಅದ ನೋಡ್ರಿ. ಅಲ್ಲ ಏನೋ HL ಡೈರೆಕ್ಟರ್ ಅಂತ ನೋಡ್ರಿ ನೋಡಕ್ ಬಂದಾರಲ್ಲ. ಇದು ಯಾವ್ದ್ರಿ? ಬಟರ್ ಗುಲ್ಕನ್. ಬನ್ ಬಟರ್ ಗುಲ್ಕನ್ ಅಂತ ನೋಡ್ರಿ. ಹೆಂಗೈತ್ರಿ ಟೇಸ್ಟ್? ಚಲೋ ಇಲ್ಲ. ಮತ್ತೇನೋ ಫೇಮಸ್ ಅಂದ್ರಿ ಬೆಂಗಳೂರಾಗ ಅಂದ್ರೆ ಇದೇನ? ಇದ್ರ ಹೆಸರೇನ್ರಿ? ಬನ್ ಗುಲ್ಕನ್. ಬನ್ ಗುಲ್ಕನ್. ಮಳೆ ಬರತೈತ್ರಿ. ಬಟ್ ಏನು ಕ್ರೌಡ್ ಕಡಿಮೆ ಆಗತ್ತಿಲ್ಲ. ಆಮೇಲೆ ಇಲ್ಲೇ ಮರ ಅದಾವಲ್ಲ. ಸೊ ಅಂಥ ಪರಿ ಏನು ಮಳೆ ಹತ್ತಕತ್ತಿಲ್ಲ ನಮಗೆ. ಅದಕ್ಕೆ ಹಿಂಗಾಗಿ ಇಲ್ಲೇ ಗಿಡದ ಕೆಳಗನ ಹೊಂಟೀವಿ ನಾವು. ಎಕ್ಸಿಟ್ ಆ ಕಡೆ ಐತಂತ ಒಂದು 800 ಮೀಟ್ರ್. ಸೊ ಹಂಗಾಗಿ ನೋಡ್ಕೊಂತ ಹೋಗೋಣ ಅಂತಂದು ಹೇಳಿ ಹೊಂಟೀವಿ. ನೋಡ್ರಿ ಎಷ್ಟು ರಶ್ ಐತಿ. ಒಳಗೂ ಅಷ್ಟು ರಶ್ ಐತಿ, ಹೊರಗೆ ಇಷ್ಟು ರಶ್ ಐತಿ. ಅಪ್ಪ ಅದೆಷ್ಟು ಮಂದಿ ಬಂದಾರನ. ಅದ್ರಾಗ ಬೇರೆ ಇವತ್ತು ವೀಕೆಂಡ್ ಅಲ್ರಿ. ಸೊ ಹಿಂಗಾಗಿ ಫುಲ್ ರಶ್. ಅದು ನೋಡ್ರಿ ಹೊರಗಿಂದ ಹೆಂಗೆ ಕಾಣಕತ್ತೈತಿ ಗ್ಲಾಸಸ್. ರೀ ರೀ ಏನು ತಗೊಂಡು ಬಂದ್ರಿ? ಏನು ಏನ್ರಿ? ಓಹೋ ಪೆಪ್ಪರ್ದು ಫ್ಲೇವರ್ ಒಂದು ಪ್ಲಸ್ ನಾರ್ಮಲ್ ಒಂದು. ಯಾಕೆ ಬನಾನಾ ಚಿಪ್ಸ್ ಅಂದ್ರಿ? ನಮ್ಗೆ ಇಬ್ಬರಿಗೂ ಬನಾನಾ ಚಿಪ್ಸ್ ಇಷ್ಟ. ನಮ್ಮ ಮಮ್ಮಿಗೂ ಇಷ್ಟ ರೀ. ನಮ್ಮ ಅತ್ತೆಗೂ ಇಷ್ಟ ರೀ. ಸೊ ಎಲ್ಲ ಅವರೇ ಹೇಳತ್ತಾರ ನೋಡ್ರಿ. ನಂಗೆ ಮಾತಾಡಕ್ಕೆ ಕೊಡವಲ್ರಿ. ಸೊ ನಾವು ಬನಾನಾ ಚಿಪ್ಸ್ ಅಲ್ಲಿ ಹೋದ್ರೆ ತೊಗೊಂಡು ಬರ್ತೀವಿ ಆಲ್ಮೋಸ್ಟ್. ಅವತ್ತು ಮೊನ್ನೆ ಇದಕ್ಕೆ ಹೋದಾಗ್ರಿ. ಎದಕ್ಕದು ಇದಕ್ಕೆ ಹೋಗಿದ್ವಲ್ರಿ ಶೃಂಗೇರಿ ಎಲ್ಲ ಹೊರನಾಡಿಗೆ ಹೋದಾಗೂ ತೊಗೊಂಡು ಬಂದೀವ್ರಿ. ನೀ ಕಾಲು ನೋವಾಕತ್ತಾವಲ್ಲ, ಮನೆಗೆ ಹೋಗೋಣ ಏನು ಫುಡ್ ಕೋರ್ಟ್ ಹೋಗೋಣ? ಫುಡ್ ಕೋರ್ಟಿಗೆ ಹೋಗೋಣ. ಮತ್ತೆ ಕಾಲು ನೋವಾಗ್ತಾವ, ಮನೆಗೆ ಹೋಗೋಣ ಅನ್ಕತ್ತಿದ್ದೆ. ಆದ್ರೂ ಏನರ ಟೇಸ್ಟ್ ಮಾಡೋಣ. ನೋಡ್ರಿ ಮಳೆ ಎಷ್ಟು ಬರತೈತಿ. ನೀರ ನಮ್ಮ ಮಕ್ಕದ ಮ್ಯಾಗ ಬೀಳಕತ್ತಾವು. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಇಲ್ಲಿ ಬಂತು ನೋಡ್ರಿ. ಯಪ್ಪ ಫೈನಲಿ ಸಿಕ್ತು. ಈಗ ಕಾಲು ನೋವಾಕತ್ತಿದ್ವ, ಮನೆಗೆ ಹೋಗೋಣ. ಗೆಳತಿಯ ಆಧಾರ್ ಕಡ್ಡಾಯ. ಓ ಫ್ರಿಜ್ ಮ್ಯಾಗ್ನೆಟ್ಸ್ ರೀ ತಗೊಳ್ಳೋಣ.
ಹಂಗೆ ಫುಲ್ ಸ್ಟಾಲ್ ಹಾಕ್ಯಾರ ಎಲ್ಲ. ಎಲ್ಲಿ ಫುಡ್ ಕೋರ್ಟ್ ಅಂತ ಹಾಕ್ಯಾರ, ಫುಡ್ ಸಿಗೋಲ್ದಲ್ರಿ ಇಲ್ಲ. ಇಲ್ಲೇ ಐತೆ ನೋಡು ರಾಮೆನ್. ಎಲ್ಲಿ? ಓಹೋ, ಇದು ಮೌತ್ ಫ್ರೆಶ್ನರ್ ಅದು ರಾಮೆನ್. ಇವು ಎಷ್ಟು ಚಂದ ಕಾಣತ್ತ ನೋಡ್ರಿ, ಹಟ್ಸ್ ಮಸ್ತ ಕಾಣತ್ತ. ಆ್ಯಕ್ಚುಲಿ ಫುಡ್ ಕೋರ್ಟ್ ಇಲ್ಲಿ ಬಂತ ಅನ್ಸ್ತೈತಿ. ಅದೈತಲ್ಲ ಒಂದು ತಿಂಡಿ ಕ್ಲಬ್. ಬೇಲ್ಪುರ್ ತಿಂದು ಹೋಗೋಣ ಬಾರವಾ ನಾವು. ಸಿಗಾವಲ್ವಲ್ರಿ ಇವು, ನಾವೇನ್ ತಿನ್ನಕ್ ಹೊನ್ನಾವರ ಮಧು ಏನೋ ಅಂಗಡಿ ಐತಿ. ನಾವು ರೀಸೆಂಟಾಗಿ ಹೊನ್ನಾವರಕ್ಕೆ ಹೋಗಿದ್ವಿ. ಫೈನಲಿ ಇಲ್ಲಿಗೆ ಬಂದೇವ್ರಿ. ನೋಡ್ಬೇಕು ಇವಾಗ ಏನು ತೊಗೊಳ್ಬೇಕು. ಕೋಟ್ ಅಂತ ಬಂದಿರಿಪ್ಪ, ಇಲ್ಲಿ ಏನೂ ಇಲ್ಲ. ಏನು ಚಲೋ ಇಲ್ಲ, ಫುಲ್ ಎಲ್ಲ ಎಕ್ಸ್ಪೆನ್ಸಿವ್, ಒಂಥರ ಅನ್ಸ್ಬಿಡುತ್ತೆ. ಹೆವಿ ಎಕ್ಸ್ಪೆನ್ಸಿವ್ ಇದೆ. ತಿನ್ನಕ್ಕೆ ಏನಾರ ಬೇಕಾಗಿತ್ತು. ಮಳೆ ಬರತ್ತಿತ್ತು. ಸೊ ನನಗೆ ಇವತ್ತು ಮನೆ ಬಿಡ್ಬೇಕಾರೆ ಮಳೆ ಇದ್ದಿರಲಿ. ಸೊ ವೈಟ್ ಪ್ಯಾಂಟ್ ಹಾಕೊಂಬಂದ್ಬಿಟ್ಟೆ ನಾನು. ಗೊತ್ತಿಲ್ಲ ನೋಡ್ರಿ ನನ್ನ ಕತಿ ಹೆಂಗಾಗತ್ತೀಗ. ನಂದು ವೈಟ್ ಪ್ಯಾಂಟ್ ಅಂತೂ ಹಾಳಾಗೆ ಹೋಗ್ಬಿಡ್ತ್ರಿಪ್ಪ. ಇಲ್ಲೇ ನೋಡ್ರಿ ಕೌ ಡಂಗ್ ಸಮೇತ ಸಿಗಾಕತೈತಿ ಮಾರಕ್ಕೆ. ಅದನ್ನ ತೊಗೊಂಡು ಹೊಂಟಿದ್ರು ಅವರು. ಹೆಂಗೈತ್ರಿ? ಎಷ್ಟು ಚಂದ ಆಗೈತೆ ನೋಡ್ರಿ, ಹಂದ್ರ ಹಾಕ್ದಾರಂಗಿಲ್ಲೇ. ನೆಕ್ಸ್ಟ್ ಆ್ಯಕ್ಚುಲಿ ಮಳೆ ಬರತ್ತೈತಿ, ಅದ್ರಾಗ ಹೊಂಟೇವಿ. ಏನೋ ಒಂಥರ ಮಜಾ. ಇಲ್ಲಿ ನೋಡ್ರಿ ಇದು ಎಷ್ಟು ಮಸ್ತ್ ಐತಿ ಹಂದ್ರ. ಭಾರಿ ಮಸ್ತ್ ಐತಿ ಇದು. ಎಲ್ಲ ಟೈಪ್ ಆಫ್ ಲೀವ್ಸ್ ಬೇರೆ ಬೇರೆ ಅದಾವ ನೋಡ್ರಿ ಇವು. ತಿಂದಿಲ್ಲ ಅಂದ್ರೆ ಖಾಲಿ ಹಾಕೋ ನೋಡ್ರಿ ಈಗ. ಖಾಲಿ ಆದ್ರೆ ಮತ್ತೆ ಬೇಕ್ರಿ ನನಗೆ. ವಾವ್, ಎಷ್ಟು ಮಸ್ತ್ ಅದ ನೋಡ್ರಿ. ಎಲ್ಲಾನು ಬೇರೆ ಬೇರೆ ಲೀವ್ಸ್ ಅದಾವ ಇದ್ರಾಗ. ಅಲ್ಲಿಂದ ಇಲ್ಲಿ ತನಕ ಬಂದ್ರೆ ಬೇರೆ ಬೇರೆನ ಅದಾವ. ಇದು ನೋಡ್ರಿ ಲೇಕ್, ಅಲ್ಲಿರೋದು ಇದು ಜಲಪಾತ. ಎಷ್ಟು ಚೆನ್ನಾಗೈತೆ ನೋಡ್ರಿ. ಆಮೇಲೆ ಈ ನಡುವೆ ಇಲ್ಲಿ ಡಕ್ ನೋಡ್ರಿ ಎಷ್ಟು ಚಂದ ಹೊಂಟಾವ್. ಮಳೆ ಬಂದಿದ್ದು ಒಂದು ಲೆಕ್ಕಕ್ಕೆ ಚಲೋನ ಆತ್ರಿ. ಜಲಪಾತ ನೋಡಿದ್ವಿ, ಒಂಥರ ರಿಫ್ರೆಶ್ ಅನ್ನಿಸ್ತಲ್ಲ ನಮ್ಗೆ. ಹಾಂ ರೀ. ಅಲ್ಲೇ ನಮ್ಮ ಏರಿಯಾ ಕಡೆ ಎಲ್ಲ ಮಳೆ ಬಂತಂದ್ರೆ ಹೊಲಸು ನೀರು ಮತ್ತು ಆಮೇಲೆ ಡಸ್ಟ್ ಗಿಸ್ಟ್ ಎಲ್ಲ ಒಂಥರ ಇರುತ್ತೆ. ಇಲ್ಲೆಲ್ಲ ಫ್ರೆಶ್ ಏರ್ ಚೆನ್ನಾಗೈತಿ. ಬಂದಿದ್ದಕ್ಕೆ ವರ್ತ್ ಅನಿಸ್ತಲ್ರಿ. ಮಳೆ ಬಂದಿದ್ದು ಚಲೋ ಆಯ್ತು. ಪೈಸಾ ವಸಲ್. ಹಾಂ ರೀ. ನವೀನ ಅಲ್ಲೇ ಫ್ಲವರ್ ಶೋ ನಿಮಗೆ ಇಷ್ಟ ಆದ್ರೆ ಸಾಕು ಬಿಡ್ರಿ. ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಸಾಕು, ನಂದೇನು ನಡೀತದೆ. ಅಲ್ಲಿ ಡಕ್ ಬಂದು ನೋಡು, ಎಷ್ಟು ಚಂದ ಮೂವ್ ಆಗಾಕತ್ತ ನೋಡ್ರಿ. ಇಲ್ಲಿ ಮಸ್ತ್ ಆಗಾಕತ್ತ. ಆ್ಯಕ್ಚುಲಿ ಜಾಸ್ತಿ ಝೂಮ್ ಮಾಡಿದ್ರೆ ಅದು ಸರಿ ಬರಲ್ಲ. ಲೇಕ್ ರೀ, ಇಲ್ಲಿ ನೋಡ್ರಿ ಡಕ್ಸ್ ಎಷ್ಟು ಚಂದ ಹೊಂಟಾವು. ಆಮೇಲೆ ಜಲಪಾತ ಮಸ್ತ್ ಐತ್ರಿ. Let's explore our Lal Bagh Jalpat. ಇಲ್ಲಿ ಕ್ಲಿಯರ್ ಕಾಣತೈತಿ ನೋಡ್ರಿ. ಆ್ಯಕ್ಚುಲಿ ಅಲ್ಲೇ ಕಾರ್ನ್ ತೊಗೊಂಡಿದ್ದಾರೆ. ಏಟು ಸರಿನೇ ಇರಲಿಲ್ಲ. ಅದಕ್ಕೆ ಹೋಗಿ ಕೇಳಿದೆ ಯಾವಾಗ ಮಾಡಿಟ್ಟಿದ್ದು ಕೊಟ್ಟಿರಿ ಅಂತಂದ್ರೆ ಅವ್ರು ಏನು ಹೇಳ್ಬೇಕು ಅಂತಾರೆ, 1 ವರ್ಷದಿಂದ ಮಾಡಿಟ್ಟಿದ್ದು ಕೊಟ್ಟಿರಿ ಅಂದ್ಬಿಟ್ರಿಪ್ಪ. ನಾನು ಬಿಡಲಿಲ್ಲ, ವಾಪಸ್ ಅಂದು ಬಂದೆ. ಈಗಂತೂ ಇಲ್ಲಿ ಬಂದಿದ್ದು ಹೆಂಗೆ ಅನ್ಸತ್ತೆ ಗೊತ್ತ್ರಿ, ಏನೋ ಟ್ರಿಪ್ಪಿಗೆ ಬಂದೇನೆ ಅಂತ ಅನ್ಸಾಕತ್ತೈತಿ. ಯಾಕಂತಂದ್ರೆ ಮೊನ್ನೆ ಗೋಕರ್ಣ ಟ್ರಿಪ್ಪಿಗೆ ಹೋದಾಗ ನಮ್ಗೆ ಸೇಮ್ ಮಳೆ ಬರತ್ತಿತ್ತು, ಅದ್ರಾಗ ಅಡ್ಡಾಡತ್ತಿದ್ವಿ. ಇಲ್ಲಿ ಸೇಮ್ ಮಳೆ ಬರತೈತಿ. ಆಮೇಲೆ ಈ ಜೋಕಾಲ್ಸ್ ಥರ ಎಲ್ಲ ಐತಿ, ಲೇಕ್ ಐತಿ. ಸೊ ನನಗಂತೂ ಟ್ರಿಪ್ ಅನ್ಸಾತೈತಿ. ಮಗ ಆ್ಯಕ್ಚುಲಿ ವೀಕೆಂಡ್ ಬಂದ್ರೆ ಹಂಗೆ ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬರ್ಬೋದು. ಅಲ್ಲಿ ಒಳಗಡೆ ಏನು ಅಷ್ಟೊಂದು ಏನು ಫುಲ್ ಕ್ರೌಡೆಡ್. ಬಟ್ ಚೆನ್ನಾಗೈತಿ. ಹೇಳ್ರಿ ಏನಾತ? ಅದೇ ನೀವು ಅವಾಗ ಆರ್ಟಿಫಿಷಿಯಲ್ ಅಲ್ಲ ಅಂದೆಲ್ಲ. ಆರ್ಟಿಫಿಷಿಯಲ್ ಅಲ್ಲ ಅದು ಹಂಗಲ್ರಿ. ಅದು ಏನೋ ಶೋ ನಡೀತೈತಿ, ಅದಕ್ಕೆ ಹಂಗೆ ಕೊಟ್ಟಾರ. ಬಟ್ ಆರ್ಟಿಫಿಷಿಯಲ್ ಅಲ್ಲ ಅದು. ಆರ್ಟಿಫಿಷಿಯಲ್ ಅನ್ಸುತ್ತೆ. ಅಲ್ರಿ, ಇಷ್ಟು ನೀರು ಎಲ್ಲಿಂದ ತರ್ತಾರ ಅವ್ರು ಆರ್ಟಿಫಿಷಿಯಲ್ ಮಾಡಕ್ಕೆ ನಿಮ್ಗೆ? ಇದನ್ನೇ ಪಂಪ್ ಮತ್ತೆ ಮಾಡಿ ನಿಮ್ಗೆ ಗೊತ್ತಿರ್ಬೇಕದು. ಮತ್ತು
ಯಪ್ಪ ಈ ಸಂಜೆಗೂ ಯಪ್ಪ ಮಜಾ ಬರತೈತಿ. ಅಲ್ಲೇ ಒಬ್ರು ನಿಂತ್ಕೊಂಡಾರಿಪ್ಪ ಹುಡುಗಿ ಇವ್ರ ಹತ್ರ ಕುಚ್ಚು ಪುಚ್ಚು ಅನ್ನತ್ತಾರ. ಬರೀ ಆ ರೀಲ್ಸ್ ನೋಡಿ ಕುಚ್ಚು ಅನ್ನತ್ತಾರ. ಈ ಪಾರ್ಕ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಗ್ರೀನರಿ ಅಂತೂ ಯಪ್ಪ ಹೆವಿ ಗ್ರೀನರಿ ಐತಿ. ನೋಡ್ಬೋದು ನೀವು ಇಲ್ಲಿ ಕಾಣಾಕತ್ತೈತಿ ಎಷ್ಟು ಚಂದ ಐತಿ ಅಂತಂದ್ರೆ ಆರಾಮ ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಕುತ್ಕೊಂಡು, ಅಷ್ಟು ಚೆನ್ನಾಗೈತಿ. ಆಮೇಲೆ ಅದ್ರ ಪಕ್ಕಕ್ಕನ ಲೇಕ್ ವ್ಯೂನು ಸಖತ್ತಾಗೈತಿ. ಅದು ಮಳೆ ಬರೋದಕ್ಕೂ ನಾವು ಈವ್ನಿಂಗ್ ಇಲ್ಲಿ ಹೊಂಟಿರೋದಕ್ಕೂ ಪ್ಲಸ್ ಈ ಗ್ರೀನರಿ ಮತ್ತು ಅದು ಲೇಕ್ ವ್ಯೂ ಅಂತೂ ನಮಗೆ ಬಂದಿದ್ದು ಭಾಳ ಅಂದ್ರೆ ಭಾಳ ವರ್ತ್ ಅನ್ನಿಸ್ತ್ರಿ. ಒಟ್ಟು ಎಂಜಾಯ್ ಮಾಡಿದ್ರಿ ಟೋಟಲಿ. ಶ್ರೀ ಫ್ಲವರ್ ಶೋ 100 ರೂಪೀಸ್ ಕೊಟ್ಟು ಹೋಗಿದ್ವಿ, ಬಟ್ ವರ್ತ್ ಅನ್ನಿಸ್ತು, ಚೆನ್ನಾಗಿತ್ತು. ಇವಾಗ ನೋಡ್ರಿ ಎಲ್ಲರೂ ಫುಲ್ ಎಕ್ಸಿಟ್ ಆಗಾಕತ್ತಾರ. ಇನ್ನು ಮೆಟ್ರೋ ಹಿಡಿಯೋದು ಕಷ್ಟ ಐತಿ. ನಾವು ಈ ಲಾಲ್ಬಾಗ್ ಫ್ಲವರ್ ಶೋ ನೋಡಿದ್ವಿ ರೀ. ಆ್ಯಕ್ಚುಲಿ ಆಗಿದ್ದು ಅರೌಂಡ್ 4 o'clock ಹೋಗಿದ್ವಿ ನಾವು. ಆಮೇಲೆ ಇವಾಗ 7 ಗಂಟೆ ಆಗೈತಿ. 6:30 ಕ್ಲೋಸ್ ರೀ ಇದು ಆ್ಯಕ್ಚುಲಿ. ಇವಾಗ ಮೆಟ್ರೋ ಸ್ಟೇಷನ್ ಕಡೆ ಹೊಂಟೇವಿ ನೋಡ್ರಿ. ನೋಡ್ಬೋದು ಇಲ್ಲಿ ಎಷ್ಟು ಫ್ರೆಶ್ ಆಗಾಕತ್ತೈತಿ ಇವಾಗ ಅಂತ. ಯಪ್ಪ ಆಮೇಲೆ ಕಾಫಿ ಕೂಡ ನಮ್ಮ ಮಸ್ತ್ ಐತಿ. ಕಾಫಿ ರೀ ಯಪ್ಪ ನನಗೆ ಸುಸ್ತಾಗೈತೆ ಫುಲ್ ಅಡ್ಡಾಡಲ್ಲಲ್ರಿ. ಒಮ್ಮೆಕ್ಲೆ ಹೊರಗೆ ಬರ್ತೀನಿ ಕಾಲ ನುಸ್ತು. ಸೊ ವಾಪಸ್ ಹೊಂಟಾಗೊಮ್ಮೆ ಕಾಫಿ ಕುಡಿದು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಕಡೆ ಹೊಂಟ್ವಿ ನೋಡ್ರಿ ನಾವು. ಫೈನಲಿ ಮೆಟ್ರೋಗೆ ಬಂದಿರಿ ನೋಡ್ರಿ ಹೆಂಗೈತಿ ನಮ್ಮ ಮೆಟ್ರೋ. ಸೀಟ್ ಸಿಗ್ತಾವಲ್ಲ ಡೌಟ್ ರೀಪ್ಪ, ಈಗ ರಶ್ ಇರ್ತೈತಿ. ಫೈನಲಿ ಮೆಜೆಸ್ಟಿಕ್ ಸ್ಟೇಷನಿಗೆ ಬಂದ್ವಿ, ಮೆಟ್ರೋ ಸ್ಟೇಷನಿಗೆ. ಬಟ್ ಇಲ್ಲೊಂದು ಇದೀರಿಪ್ಪ, ಸುತ್ತಾಕ್ ಬರ್ಬೇಕು. ಇಲ್ಲರ ನನಗರ ಬೇಜಾರು ನಡೆಯಕ್ಕೆ ತೋರಿಸಿದ್ದೆ. ಆ್ಯಕ್ಚುಲಿ ಇದು ಈವ್ನಿಂಗ್ ವ್ಯೂ ನೋಡಿರಿ ಮೆಜೆಸ್ಟಿಕ್ದು. ಆವಾಗಲೇ ಹೋಗಬೇಕಾದ್ರೆ ತೋರಿಸಿದ್ದೆ ಅವಾಗ ಎಷ್ಟು ರಶ್ ಇತ್ತು ಅಂತಂದೇಳಿ. ಇವಾಗೂ ಅಷ್ಟೇ ರಶ್ ಐತ್ರಿಪ್ಪ. ಅದೆಲ್ಲ ಹೋಗ್ತಾರೋ ಮಂದಿ ಏನೋ ಗೊತ್ತಿಲ್ಲ. ಇಲ್ಲಿ ಬೆಂಗಳೂರಂತೂ ಓವರ್ ಪಾಪ್ಯುಲೇಟೆಡ್ ಸಿಟಿ ಆಗಾಕತ್ತೈತಿ ಇವಾಗಂತೂ. ಬರೀ ಈಗ ನೋಡ್ರಿ ನಮ್ಮ ವೈಟ್ಫೀಲ್ಡ್ ಕಡೆ ಹೋಗೋ ಟ್ರೈನಿಗೆ ಇಷ್ಟು ಮಂದಿ ಕಾಯತ್ತಾರ. ಮೆಟ್ರೋ ಅಂತೂ ತುಂಬಿ ತೊಳ್ಕಾತೈತಿ. ಫೈನಲಿ ಪಟ್ಟಂದೂರು ಅಗ್ರಹಾರಕ್ಕೆ ಬಂದ್ರಿ. ಇವಾಗ ಬೈಕ್ ತೊಗೊಂಡು ಮನೆ ಕಡೆ ಹೊಂಟಿವಿ ನೋಡಿ. ಬೈಕ್ ತೊಗೊಂಬರತ್ತೀವಿ. ಹೆಲ್ಮೆಟ್ ಅಲ್ಲೇ ಹಾಕೋಗಿದ್ವಿ. ಸೊ ಅದನ್ನೆಲ್ಲ ತೆಗೆದು ತೊಗೊಂಬರ್ಬೇಕು ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬೆಳಿಗ್ಗೆ ನೋಡ್ರಿ ಎಷ್ಟು ಬೈಕ್ ಇದ್ವು, ಇವಾಗ ಆಲ್ಮೋಸ್ಟ್ ಖಾಲಿಯಾಗ್ಯಾವೆಲ್ಲ. ಇಲ್ಲಿ ಹಚ್ಚಿದ್ರು ಒಂಥರ ಸೇಫ್ಟಿ ಫೀಲ್ ಬರುತ್ತಪ್ಪ. ಯಾಕಂತಂದ್ರೆ ಮೆಟ್ರೋ ಅಲ್ಲ, ಮತ್ತು 30 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿರ್ತೀವಿ. ಸೊ ಸೇಫ್ಟಿ ಆಗಿರ್ತಾವೆ ಬೈಕ್, ಅದಕ್ಕೆ ಇಲ್ಲೇ ಹಚ್ಚಿ ಹೋಗ್ತೀವಿ ನಾವು. ನಮ್ಮ ಬೆಂಗಳೂರು ರಸ್ತೆಗಳು ನೋಡ್ರಿ ಹೆಂಗೆ ಅದಾವು. ಅದ್ರಾಗ ಮಳೆ ಒಂದು ಬಂದೈತಿ ಯಪ್ಪ, ಗಟ್ಟಿ ಬಿಡ್ರಿ ಅವು ಗಾಡಿ ಬರತ್ತಿಲ್ಲ. ನಾವು ಈಗ ಅದ್ರಾಗ ಹೋಗ್ಬೇಕು. ಹೆಂಗೆ ಅದಾವ ನೋಡ್ರಿ, ಇರುವೇ ಇಲ್ಲ. ಇಲ್ಲೇ ಸಮುದ್ರ ನೋಡೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.